ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತೆಯು ಮೃತಳಾದಳೆಂಬ ಮಾತನ್ನು ಕೇಳಿ ಶ್ರೀರಾಮನ ಮೂರ್ಛೆ, ಲಕ್ಷ್ಮಣನ ಸಮಾಧಾನವೆಂಬ 83ನೆಯ ಸರ್ಗಕ್ಕೆ ಸ್ವಾಗತ. ರಾಘವಶ್ಚಾಪಿ ವಿಪುಲಂ ತಂ ರಾಕ್ಷಸವನೌಕಸಾಂ ಶ್ರುತ್ವಾ ಸಂಗ್ರಾಮ ನಿರ್ಘೋಷಂ ಜಾಂಬವಂತಮುವಾಚಃ. ಶ್ರೀರಾಮನು ವಾನರ ರಾಕ್ಷಸರ ಯುದ್ಧದ ಆ ಕೋಲಾಹಲವನ್ನು ಕೇಳಿ ಜಾಂಬವಂತನಿಗೆ ಹೇಳಿದನು. ಸೌಮ್ಯನೇ ಜಾಂಬವಂತ, ನಿಶ್ಚಯವಾಗಿಯೂ ಹನುಮಂತನು ದುಷ್ಕರವಾದ ಕಾರ್ಯವನ್ನೇ ಮಾಡುತ್ತಿರುವನು. ಭಯಂಕರವೂ ಮತ್ತು ಮಹತ್ತರವೂ ಆದ ಆಯುಧಗಳ ಶಬ್ದವು ಕೇಳಿಬರುತ್ತಿದೆ. ನೀನು ಈಗಲೇ ನಿನ್ನ ಸೈನ್ಯದೊಡನೆ ಹೋಗಿ ಯುದ್ಧ ಮಾಡುತ್ತಿರುವ ಹನುಮಂತನಿಗೆ ಸಹಾಯ ಮಾಡು. ಜಾಂಬವಂತನು ಹಾಗೆಯೇ ಆಗಲೆಂದು ಶ್ರೀರಾಮನಿಗೆ ಹೇಳಿ ತನ್ನ ಸೈನಿಕರೊಡನೆ ಹನುಮಂತನು ಯುದ್ಧ ಮಾಡುತ್ತಿದ್ದ ಪಶ್ಚಿಮದ ಹೆಬ್ಬಾಗಿಲ ಬಳಿಗೆ ಹೋದನು. ಆದರೆ ಹೋಗುತ್ತಿರುವ ಮಾರ್ಗದಲ್ಲಿಯೇ ಯುದ್ಧವನ್ನು ನಿಲ್ಲಿಸಿ ನಿಟ್ಟುಸಿರು ಬಿಡುತ್ತಾ ಹಿಂದಕ್ಕೆ ಬರುತ್ತಿದ್ದ ವಾನರ ಸೈನ್ಯವನ್ನು ಮತ್ತು ಹನುಮಂತನನ್ನು ನೋಡಿದನು. ಹನುಮಂತನು ಕಾರ್ಮುಗಿಲಿನಂತೆ ಕಾಣುತ್ತಿದ್ದು ಅತ್ಯಂತ ಭಯಂಕರವಾಗಿ ಸಾಲುಗಟ್ಟಿ ದಾರಿಯಲ್ಲಿ ಬರುತ್ತಿದ್ದ ಕರಡಿಗಳ ಸೈನ್ಯವನ್ನು ತಡೆದು ನಿಲ್ಲಿಸಿ ಆ ಎಲ್ಲ ಕಪಿ ಕರಡಿಗಳ ಸೈನಿಕರೊಡನೆ ಶ್ರೀರಾಮನ ಬಳಿಗೆ ಬಂದನು. ಮಹಾ ಯಶೋವಂತನಾದ ಹನುಮಂತನು ಅಪಾರವಾದ ಆ ಸೈನ್ಯದೊಡನೆ ಬೇಗನೆ ಶ್ರೀರಾಮನ ಬಳಿಗೆ ಬಂದು ದುಃಖದಿಂದ ಹೇಳಿದನು. ಪ್ರಭುವೇ, ರಣರಂಗದಲ್ಲಿ ಯುದ್ಧ ಮಾಡುತ್ತಿದ್ದ ನಾವೆಲ್ಲರೂ ನೋಡುತ್ತಿದ್ದಂತೆಯೇ ರಾವಣನ ಮಗನಾದ ಇಂದ್ರಜಿತವು ದುಃಖದಿಂದ ರೋದನ ಮಾಡುತ್ತಿದ್ದ ಸೀತಾದೇವಿಯನ್ನು ಸಂಹರಿಸಿದನು. ಅವಳನ್ನು ಆ ದುರವಸ್ಥೆಯಲ್ಲಿ ನೋಡಿದ ನನ್ನ ಮನಸ್ಸು ಬಹಳವಾಗಿ ಕಳವಳಗೊಂಡಿತು. ಅತ್ಯಂತ ವಿಷಾದದಿಂದ ನಾನು ಈ ವೃತ್ತಾಂತವನ್ನು ನಿನಗೆ ತಿಳಿಸಲು ಬಂದಿರುವೆನು. ಹನುಮಂತನ ಆ ಮಾತನ್ನು ಕೇಳುತ್ತಲೇ ಶ್ರೀರಾಮನು ಬೇರನ್ನು ಕತ್ತರಿಸಿದ ವೃಕ್ಷದಂತೆ ಶೋಕದಿಂದ ಮೂರ್ಛಿತನಾಗಿ ಭೂಮಿಯಲ್ಲಿ ಬಿದ್ದನು. ದೇವ ಸದೃಶನಾದ ಶ್ರೀರಾಮನು ಹಾಗೆ ಬಿದ್ದುದನ್ನು ಕಂಡು ವಾನರ ನಾಯಕರು ಎಲ್ಲ ಕಡೆಗಳಿಂದಲೂ ಧಾವಿಸಿ ಅಲ್ಲಿಗೆ ಬಂದರು. ಸೀತಾ ವಿನೋಷದ ಶೋಕಾಗ್ನಿಯಿಂದ ದಹಿಸಲ್ಪಡುತ್ತಿದ್ದ, ಯಾವುದರಿಂದಲೂ ಉಪಶಮನ ಹೊಂದದಿದ್ದ, ಮೂರ್ತಿಮತ್ತಾಗಿ ಭುಗಿಲ್ಲನೆ ಹೊತ್ತಿಕೊಂಡು ಉರಿಯುವ ಅಗ್ನಿಯಂತೆಯೇ ಕಾಣುತ್ತಿದ್ದ ಶ್ರೀರಾಮನ ಮೇಲೆ ಕಮಲ ಮತ್ತು ಕನ್ನೈದೆಲೆಗಳ ಸುಗಂಧದಿಂದ ಮಿಶ್ರವಾಗಿದ್ದ ಶೀತೋದಕವನ್ನು ವಾನರ ಪ್ರಮುಖರು ಚುಮುಕಿಸಿದರು. ಲಕ್ಷ್ಮಣನು ಕೂಡ ಅತ್ಯಂತ ದುಃಖಿತನಾಗಿ ತನ್ನೆರಡು ಬಾಹುಗಳಿಂದಲೂ ಶ್ರೀರಾಮನನ್ನು ತಬ್ಬಿಕೊಂಡು ಅಸ್ವಸ್ಥನಾಗಿದ್ದ ಶ್ರೀರಾಮನಿಗೆ ಯುಕ್ತಿಯುಕ್ತವೂ ಮತ್ತು ಪ್ರಯೋಜನಕಾರಿಯೂ ಆದ ಈ ಮಾತುಗಳನ್ನು ಹೇಳತೊಡಗಿದನು. ಶುಭೇ ವರ್ತಮನಿ ತಿಷ್ಠಂತಂ ತ್ವಾಮಾರ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ತ್ರಾತುಂ ಧರ್ಮೋ ನಿರರ್ಥಕಃ. ಆರ್ಯನೇ, ನೀನು ಯಾವಾಗಲೂ ಶುಭಕರವಾದ ಧರ್ಮ ಮಾರ್ಗದಲ್ಲಿಯೇ ನಿರತನಾಗಿರುವೆ, ಜಿತೇಂದ್ರಿಯನೂ ಆಗಿರುವೆ. ಆದರೆ ನೀನು ಆಶ್ರಯಿಸಿರುವ ಆ ಧರ್ಮವು ನಿನ್ನನ್ನು ಅನರ್ಥಗಳಿಂದ ಪಾರು ಮಾಡಲು ಅಸಮರ್ಥವಾಗಿದೆ. ಆದುದರಿಂದ ಧರ್ಮ ಮಾರ್ಗಾವಲಂಬನೆಯು ನಿರರ್ಥಕವೆಂದೇ ನಿಶ್ಚಯಿಸಬೇಕಾಗಿದೆ. ಭೂತಾನಾಂ ಸ್ಥಾವರಾಣಾಂಚ ಜಂಗಮಾನಾಂಚ ದರ್ಶನಂ ಯಥಾಸ್ತಿ ನ ತಥಾ ಧರ್ಮಸ್ತೇನ ನಾಸ್ತೀತಿ ಮೇ ಮತಿ. ಸ್ಥಾವರ ಜಂಗಮಾದಿ ಪ್ರಾಣಿಗಳ ದರ್ಶನವು ನಮಗೆ ಹೇಗಾಗುವುದೋ ಹಾಗೆ ಧರ್ಮ ಅಧರ್ಮಗಳು ಕಾಣುವುದಿಲ್ಲ. ಆದುದರಿಂದ ಧರ್ಮ ಅಧರ್ಮಗಳೆಂಬುದೇ ಇಲ್ಲ ಎಂಬುದು ನನ್ನ ನಿಶ್ಚಯವಾಗಿದೆ. ಅಥವಾ ಸ್ಥಾವರ ಜಂಗಮ ಪ್ರಾಣಿಗಳು, ವೃಕ್ಷ, ಪರ್ವತ, ಪಶು, ಪಕ್ಷಿ ಮುಂತಾದವುಗಳು ಯಾವ ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಮಾಡುವುದಿಲ್ಲ. ಅವುಗಳು ಹುಟ್ಟಿ ಬೆಳೆದು ಫಲಾನುಭವವನ್ನು ಪಡೆಯುತ್ತವೆ. ಇದನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತಿದ್ದೇವೆ. ಆದುದರಿಂದ ಫಲಾನುಭವಕ್ಕೆ ಧರ್ಮ ಅಧರ್ಮಗಳು ಕಾರಣವಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿದೆ. ಪಶು ಪಕ್ಷಿಗಳು ಹುಟ್ಟುತ್ತವೆ, ಬೆಳೆಯುತ್ತವೆ, ಸುಖವನ್ನು ಅನುಭವಿಸುತ್ತವೆ. ಅವು ಯಾರ ವಿಶೇಷ ಧರ್ಮವನ್ನು ಆಚರಿಸುವುದಿಲ್ಲ. ಇದರಿಂದಾಗಿ ಅವುಗಳ ಸುಖಕ್ಕೆ ಯಾವ ಕೊರತೆಯೂ ಇಲ್ಲ. ಆದುದರಿಂದ ಮನುಷ್ಯನ ಸುಖ ದುಃಖಗಳಿಗೆ ಧರ್ಮವಾಗಲಿ ಅಧರ್ಮವಾಗಲಿ ಕಾರಣವಲ್ಲ. ಯಥೈವ ಸ್ಥಾವರಂ ವ್ಯಕ್ತಂ ಜಂಗಮಂಚ ತಥಾವಿಧಂ ನಾಯಮರ್ಥಸ್ತಥಾ ಯುಕ್ತ ಸ್ವದ್ವಿಧೋ ನ ವಿಪದ್ಯತೆ. ವೃಕ್ಷ, ಪರ್ವತಗಳೇ ಮೊದಲಾದ ಸ್ಥಾವರ ಪ್ರಾಣಿಗಳು ಸ್ಪಷ್ಟವಾಗಿ ಕಾಣುವಂತೆ ಪಶು ಪಕ್ಷಿಗಳೇ ಮೊದಲಾದ ಜಂಗಮ ಪ್ರಾಣಿಗಳು ಪ್ರತ್ಯಕ್ಷವಾಗಿ ಕಾಣುತ್ತವೆ. ಹಾಗೆ ಧರ್ಮ ಅಧರ್ಮಗಳು ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ. ಹಾಗೇನಾದರೂ ಅವು ಇದ್ದಿದ್ದೇ ಆದರೆ ನಿನ್ನಂತಹ ಧರ್ಮಾವಲಂಬಿಗೆ ವಿಪತ್ತು ಉಂಟಾಗುತ್ತಿರಲಿಲ್ಲ.
ಯಾವ ರೀತಿಯಲ್ಲಿ ವೃಕ್ಷ ಪರ್ವತಗಳೇ ಮೊದಲಾದ ಸ್ಥಾವರ ಪ್ರಾಣಿಗಳು, ಪಶು ಪಕ್ಷಿಗಳೇ ಮೊದಲಾದ ಜಂಗಮ ಪ್ರಾಣಿಗಳು ಧರ್ಮ ಅಧರ್ಮಗಳ ಅವಲಂಬನೆಯೇ ಇಲ್ಲದೆ ಸುಖವಾಗಿರುವುದು ವ್ಯಕ್ತವಾಗಿ ಕಾಣುತ್ತಿದೆ. ಇವು ಪ್ರತ್ಯಕ್ಷ ಪ್ರಮಾಣಗಳಾಗಿವೆ. ಅವು ಯಾವುದೇ ವಿಧವಾದ ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಆಚರಿಸುವುದಿಲ್ಲ. ಆದುದರಿಂದ ಪ್ರಾಣಿಯ ಸುಖ ಕಷ್ಟಗಳಿಗೆ ಧರ್ಮ ಅಧರ್ಮಗಳು ಕಾರಣವಲ್ಲವೆಂಬುದು ಇದರಿಂದಲೇ ಸಿದ್ಧಾಂತವಾಗಿದೆ. ಒಂದು ವೇಳೆ ಹಾಗೆ ಮನುಷ್ಯನ ಸುಖ ಕಷ್ಟಗಳೇನಾದರೂ ಧರ್ಮ ಅಧರ್ಮಗಳು ಕಾರಣವಾಗುವವು ಎನ್ನುವುದಾದರೆ, ಸದಾ ಧರ್ಮವನ್ನೇ ಆಶ್ರಯಿಸಿರುವ ನಿನ್ನಂತಹವನಿಗೆ ವಿಪತ್ತೇ ಉಂಟಾಗಬಾರದಾಗಿದ್ದಿತು. ನಿನ್ನಂತಹವನಿಗೂ ವಿಪತ್ತು ಉಂಟಾಗಿರುವುದರಿಂದ ಮನುಷ್ಯನ ಆಗು ಹೋಗುಗಳಿಗೆ ಧರ್ಮ ಅಧರ್ಮಗಳು ಕಾರಣವಲ್ಲವೆಂಬುದು ಪ್ರಮಾಣಿಸಿದಂತಾಗಿದೆ. ಯದ್ಯಧರ್ಮೋ ಭವೇದ್ಭೂತೋ ರಾವಣೋ ನರಕಂ ವ್ರಜೇತ್ ಭವಾಂಶ್ಚ ಧರ್ಮಯುಕ್ತೋ ವೈ ನೈವಂ ವ್ಯಸನಮಾಪ್ತಯಾತ್. ಧರ್ಮ ಅಧರ್ಮಗಳು ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಅವುಗಳಿಗೂ ಅಸ್ತಿತ್ವವಿದೆ. ಪರಿಣಾಮದಲ್ಲಿ ಅವು ಪ್ರತ್ಯಕ್ಷವಾಗಿ ಫಲಿಸುತ್ತವೆ ಎನ್ನುವುದಾದರೆ ಅಧರ್ಮವನ್ನೇ ಅವಲಂಬಿಸಿರುವ ರಾವಣನು ದುಃಖಿಯಾಗಬೇಕಾಗಿದ್ದಿತು. ಧರ್ಮವನ್ನೇ ಆಶ್ರಯಿಸಿರುವ ನೀನು ವ್ಯಸನವನ್ನೇ ಹೊಂದಬಾರದಾಗಿದ್ದಿತು. ಧರ್ಮ ಅಧರ್ಮಗಳು ನಿಮ್ಮಿಬ್ಬರಲ್ಲಿಯೂ ವಿಪರೀತವಾದ ಫಲಗಳನ್ನು ಕೊಡುತ್ತಿರುವುದರಿಂದ ಮನುಷ್ಯನ ಸುಖ ಕಷ್ಟಗಳಿಗೆ ಧರ್ಮ ಅಧರ್ಮಗಳು ಕಾರಣವಲ್ಲ ಎಂಬುದು ಸ್ಪಷ್ಟವಾಗಿ ಹೇಳಬಹುದಾಗಿದೆ. ತಸ್ಯ ಚ ವ್ಯಸನಾಭಾವಾದ್ವ್ಯಸನಂ ಚಾಗತೆ ದ್ವಯೇ ಧರ್ಮೋ ಭವತ್ಯ ಧರ್ಮಶ್ಚ ಪರಸ್ಪರ ವಿರೋಧಿನೋ. ಅಧರ್ಮಿಯಾದ ರಾವಣನು ದುಃಖಿಯಾಗದೇ ಇರುವುದರಿಂದ ಮತ್ತು ಧಾರ್ಮಿಕನಾದ ನೀನು ವ್ಯಸನ ಪಡುತ್ತಿರುವುದರಿಂದ ಧರ್ಮ ಅಧರ್ಮಗಳ ಅಸ್ತಿತ್ವವನ್ನಾಗಲಿ ಮತ್ತು ಅವುಗಳ ಪರಿಣಾಮವನ್ನಾಗಲಿ ನಾವು ವಿವೇಚಿಸಿದರೆ ಧರ್ಮ ಮಾಡಿದವನಿಗೆ ಅಧರ್ಮ ಮಾಡಿದವನಿಗೆ ಪ್ರಾಪ್ತವಾಗಬೇಕಾದ ಫಲವು, ಅಧರ್ಮ ಮಾಡಿದವನಿಗೆ ಧರ್ಮ ಮಾಡಿದವನಿಗೆ ಪ್ರಾಪ್ತಬೇಕಾದ ಫಲವು ಲಭಿಸದಂತಾಗುತ್ತದೆ. ಇಂತಹ ವಿಪರ್ಯಾಸವಾದ ಫಲವಿರುವ ಧರ್ಮ ಅಧರ್ಮಗಳು ಇವೆ ಎಂಬುದಕ್ಕಿಂತಲೂ ಧರ್ಮ ಅಧರ್ಮಗಳೇ ಇಲ್ಲ ಎಂಬುದೇ ಸರಿಯಾಗಿ ಕಾಣುತ್ತದೆ. ಧರ್ಮೇಣೋಪಲ ಭೇದ್ಧರ್ಮ ಅಧರ್ಮಂ ಚಾಪ್ಯ ಧರ್ಮತಃ ಯದ್ಯದ್ಧರ್ಮೇಣ ಯುಜ್ಯೇಯುರ್ ಏಶ್ವಧರ್ಮ ಪ್ರತಿಷ್ಠಿತಃ ನ ಧರ್ಮೇಣ ವಿಯುಜ್ಯೇನ ನಾಧರ್ಮ ರುಚಯೋ ಜನಾಃ ಧರ್ಮೇಣ ಚರತಾಂ ತೇಷಾಂ ತಥಾ ಧರ್ಮ ಫಲಂ ಭವೇತ್. ಧರ್ಮ ಮಾರ್ಗದಲ್ಲಿದ್ದರೆ ಸುಖವನ್ನೇ ಪಡೆಯುತ್ತಾನೆ, ಅಧರ್ಮ ಮಾರ್ಗದಲ್ಲಿದ್ದರೆ ಕಷ್ಟವನ್ನೇ ಹೊಂದುತ್ತಾನೆ ಎಂಬ ನಿಯಮವೇನಾದರೂ ಎದ್ದಿದ್ದರೆ ಯಾವನಲ್ಲಿ ಅಧರ್ಮವಿರುವುದೋ ಅಂತಹವನು, ಅಂದರೆ ರಾವಣನು, ಕಷ್ಟಕ್ಕೆ ಭಾಗಿಯಾಗಿದ್ದರೆ ಅಧರ್ಮ ಮಾರ್ಗದಲ್ಲಿ ಅಭಿರುಚಿ ಇರದ ಜನಗಳು ಧರ್ಮ ಮಾರ್ಗವನ್ನು ಎಂದಿಗೂ ಬಿಡುತ್ತಿರಲೇ ಇಲ್ಲ. ಅಧರ್ಮವನ್ನು ಆಚರಿಸಿದವನಿಗೆ ಕಷ್ಟವು ಪ್ರಾಪ್ತವಾದಂತೆ ಧರ್ಮವನ್ನು ಆಚರಿಸಿದವನಿಗೆ ಸುಖವು ಲಭಿಸಿಯೇ ಲಭಿಸುವುದೆಂಬ ವಿಶ್ವಾಸವೂ ಕೂಡ ಜನರಲ್ಲಿ ಉಂಟಾಗುತ್ತಿದ್ದಿತು. ಇದು ಪ್ರತ್ಯಕ್ಷವಾಗಿ ಕಾಣುವುದಾಗಿದ್ದರೆ ಜನರು ಅಧರ್ಮ ಮಾರ್ಗವನ್ನು ಅವಲಂಬಿಸುತ್ತಲೇ ಇರಲಿಲ್ಲ. ಆದರೆ ಅದು ಈಗ ಬಹಳ ವಿಪರ್ಯಾಸವೇ ಆಗಿದೆ. ಅಧರ್ಮ ಮಾರ್ಗದಲ್ಲಿ ಇರುವವರೇ ಸುಖಿಗಳಾಗಿರುವಂತೆಯೂ ಧರ್ಮ ಮಾರ್ಗದಲ್ಲಿ ಇರುವವರು ಕಷ್ಟಪಡುತ್ತಿರುವಂತೆಯೂ ಕಾಣುತ್ತಿದೆ. ಆದುದರಿಂದ ಜನಸಾಮಾನ್ಯರಲ್ಲಿ ಧರ್ಮ ವಿಷಯದಲ್ಲಿ ಸಂದೇಹ ಉಂಟಾಗುವಂತಾಗಿದೆ. ಯಸ್ಮಾದರ್ಥ ವಿವರ್ಧಂತೆ ಯೇಷ್ಟ ಧರ್ಮ ಪ್ರತಿಷ್ಠಿತಃ ಕ್ಲಿಶ್ಯಂತೆ ಧರ್ಮಶೀಲಾಶ್ಚ ತಸ್ಮಾದೇತೌ ನಿರರ್ಥಕೌ. ಯಾವನಲ್ಲಿ ಅಧರ್ಮವಿರುವುದೋ, ಯಾವನು ಅಧರ್ಮ ಮಾರ್ಗವನ್ನೇ ಆಶ್ರಯಿಸಿರುವನೋ ಅಂತಹವನಲ್ಲಿ ಧನ ಸಮೃದ್ಧಿ ಇರುತ್ತದೆ. ಅವನ ಸುಖೋಪಭೋಗಗಳು ದಿನ ದಿನಕ್ಕೂ ಹೆಚ್ಚುತ್ತಲೇ ಇರುತ್ತವೆ. ಧರ್ಮಶೀಲರಾದವರು ಯಾವಾಗಲೂ ಕಷ್ಟಪಡುತ್ತಲೇ ಇರುತ್ತಾರೆ. ಆದುದರಿಂದ ಈ ಧರ್ಮ ಅಧರ್ಮ ಮಾರ್ಗಗಳೆರಡೂ ನಿರರ್ಥಕಗಳೇ ಸರಿ. ಅವುಗಳ ಅರ್ಥಕ್ಕೆ ಅನುಗುಣವಾದ ಫಲವಿರುವುದಿಲ್ಲ. ಅಧರ್ಮ ಎಂದರೆ ಕಷ್ಟ, ಅಧರ್ಮಾವಲಂಬಿಯು ಕಷ್ಟಪಡುವುದಿಲ್ಲ. ಆದುದರಿಂದ ಅಧರ್ಮದ ಅರ್ಥವು ನಿರರ್ಥಕವಾಯಿತು. ಧರ್ಮ ಎಂದರೆ ಸುಖ, ಧರ್ಮಾವಲಂಬಿಯು ಸುಖ ಪಡುವುದಿಲ್ಲ, ಕಷ್ಟಪಡುತ್ತಲೇ ಇರುತ್ತಾನೆ. ಆದುದರಿಂದ ಧರ್ಮ ಎಂಬ ಪದದ ಅರ್ಥವು ನಿರರ್ಥಕವಾಯಿತು. ಈ ಅರ್ಥದಲ್ಲಿ ಧರ್ಮ ಅಧರ್ಮಗಳೆರಡು ನಿರರ್ಥಕಗಳು. ವಧ್ಯಂತೆ ಪಾಪಕರ್ಮಾಣೋ ಯದ್ಯಧರ್ಮೇಣ ರಾಘವ ವಧಕರ್ಮ ಹತೋ ಧರ್ಮ ಸಹತಃ ಕಂ ವಧಿಷ್ಯತಿ. ಪಾಪಕರ್ಮಿಗಳನ್ನು ಅಧರ್ಮ ಮಾರ್ಗಿಗಳನ್ನು ಅಧರ್ಮದಿಂದಲೇ ಕೊಂದುದಾದರೆ ಈ ಹನನ ಕ್ರಿಯೆಯಿಂದ ನಿರಸನವಾಗಿ ಹೋದ
ಅಧರ್ಮವು ಮುಂದೆ ಯಾರನ್ನು ತಾನೇ ಕೊಲ್ಲಬಲ್ಲದು? ಅಧರ್ಮಿಯನ್ನು ಧರ್ಮ ಮಾರ್ಗದಿಂದಲೇ ಸಂಹರಿಸಬೇಕೆಂಬುದೇನೂ ಇಲ್ಲ. ಪಾಪಿಷ್ಟನನ್ನು ಅಧರ್ಮ ಮಾರ್ಗದಿಂದಲಾದರೂ ಸಂಹರಿಸಬಹುದು. ಅಧರ್ಮ ಮಾರ್ಗದಿಂದ ಸಂಹರಿಸಿದರೂ ಅಧರ್ಮಭೂತನಾದ ಪಾಪಿಷ್ಟನನ್ನು ಸಂಹರಿಸಿದಂತಾಗಿ ಅಧರ್ಮವನ್ನೇ ನಿರ್ಮೂಲನ ಮಾಡಿದಂತಾಗುತ್ತದೆ. ಅಧರ್ಮಕ್ಕೆ ಆಶ್ರಯವಿತ್ತಿದ್ದ ಪಾಪಿಷ್ಟನೇ ಸತ್ತು ಹೋದ ನಂತರ ಆಶ್ರಯವನ್ನು ಕಳೆದುಕೊಂಡ ಅಧರ್ಮಕ್ಕೆ ಅಸ್ತಿತ್ವವೇನೂ ಇರುವುದಿಲ್ಲ. ಆದುದರಿಂದ ಅಧರ್ಮಿಯನ್ನು ಅಧರ್ಮ ಮೂಲಕವಾಗಿ ಸಂಹರಿಸಿದರೂ ದೋಷವೇನೂ ಇಲ್ಲ. ಅಥವಾ ವಿಹಿತೇನಾಯಂ ಹನ್ಯತೆ ಹಂತಿ ಚಾಪರಂ ವಿಧಿಸ್ಸ ಲಿಪ್ಯತೆ ತೇನ ನಸ ಪಾಪೇನ ಕರ್ಮಣ. ಅಧರ್ಮ ಮಾರ್ಗವನ್ನು ಅವಲಂಬಿಸಿದುದರಿಂದ ಒಬ್ಬನು ಕೊಲ್ಲಲ್ಪಡುತ್ತಾನೆ, ಅಥವಾ ಅಧರ್ಮ ಮಾರ್ಗದಲ್ಲಿ ಇರುವವನನ್ನು ಒಬ್ಬನು ಕೊಲ್ಲುತ್ತಾನೆ. ಈ ಎರಡು ಕಾರ್ಯಗಳಿಂದಲೂ ಕರ್ತೃವು ಪಾಪಲಿಪ್ತನಾಗುವುದಿಲ್ಲ. ದೈವವೇ ಆ ಪಾಪದ ಲೇಪವನ್ನು ಹೊಂದಿರುತ್ತದೆ. ಆದುದರಿಂದ ಅಧರ್ಮ ಮಾರ್ಗದಲ್ಲಿ ಇರುವವನನ್ನು ಕೊಲ್ಲುವುದರಿಂದ ಕರ್ತೃವಿಗೆ ಯಾವ ವಿಧವಾದ ಪಾಪವೂ ಇಲ್ಲ. ಅದೃಷ್ಟ ಪ್ರತಿಕಾರೇಣ ಅವ್ಯಕ್ತೇನಾಸತಾ ಸತಾ ಕಥಂ ಶಕ್ಯಂ ಪರಂ ಪ್ರಾಪ್ತುಂ ಧರ್ಮೇಣಾರಿ ವಿಕರ್ಷಣ. ರಾಜನು ಒಂದು ನಿಯಮವನ್ನು ವಿಧಿಸುತ್ತಾನೆ, ಆ ನಿಯಮವನ್ನು ಪರಿಪಾಲಿಸಿದವರಿಗೆ ಅನುಗ್ರಹ ಮಾಡುತ್ತಾನೆ, ವಿರೋಧಿಸಿದವರನ್ನು ಶಿಕ್ಷಿಸುತ್ತಾನೆ. ಆದರೆ ಧರ್ಮದ ವಿಷಯವು ಹಾಗಲ್ಲ. ಧರ್ಮವೆಂಬುದು ಪ್ರತೀಕಾರ ಶೂನ್ಯವಾದುದು. ಧರ್ಮಾವಲಂಬಿಗೆ ಧರ್ಮವು ಯಾವ ವಿಧವಾದ ಪ್ರತ್ಯಕ್ಷ ಪ್ರಯೋಜನವನ್ನು ಉಂಟು ಮಾಡುವುದಿಲ್ಲ. ಧರ್ಮದಿಂದ ಪ್ರಾಪ್ತವಾಗುವ ಫಲವು ನಿಗೂಢವಾಗಿರುತ್ತದೆ, ಅದು ಅವ್ಯಕ್ತವಾದುದು, ಅದಕ್ಕೊಂದು ಅಸ್ತಿತ್ವವಿಲ್ಲ. ಆದರೂ ಧರ್ಮ ಎಂಬುದು ಇದೆ ಎಂದು ಹೇಳುತ್ತಾರೆ. ಶತ್ರುಸೂದನನೇ, ಅಂತಹ ಪ್ರತಿಫಲ ಶೂನ್ಯವಾದ ಅವ್ಯಕ್ತವಾದ ನಿಯತವಾದ ಪ್ರತಿಕ್ರಿಯೆಯೂ ಇಲ್ಲದಿರುವ ಧರ್ಮದಿಂದ ಯಾವ ಶ್ರೇಯಸ್ಸನ್ನು ತಾನೇ ಪಡೆಯಲು ಶಕ್ಯವಿದೆ? ಯದಿ ಸತ್ಯಾತ್ ಸತಾಂ ಮುಖ್ಯ ನಾ ಸತ್ಯಾತ್ ತವ ಕಿಂಚನ ತ್ವಯಾ ಯದಿ ದೃಶಂ ಪ್ರಾಪ್ತಂ ತಸ್ಮಾತ್ ತನ್ನೋಪಪದ್ಯತೆ. ಸತ್ಪುರುಷ ಶ್ರೇಷ್ಠನೇ, ಧರ್ಮವೆಂಬುದು ಇದ್ದುದೇ ಆಗಿದ್ದರೆ, ಅದರಿಂದ ಶುಭ ಫಲವು ಲಭಿಸುವುದೇ ಆಗಿದ್ದರೆ, ಅದನ್ನೇ ಸಂಪೂರ್ಣವಾಗಿ ಆಶ್ರಯಿಸಿರುವ ನಿನಗೆ ಇಂತಹ ದುಃಖವು ಪ್ರಾಪ್ತವಾಗುತ್ತಿರಲಿಲ್ಲ. ನಿನ್ನಂತಹವನಿಗೆ ಇಂತಹ ದುಃಖವು ಪ್ರಾಪ್ತವಾಗಿತ್ತೆಂದ ಮೇಲೆ ಧರ್ಮ ಎಂಬುದಕ್ಕೆ ಅಸ್ತಿತ್ವವೇ ಇಲ್ಲ. ಅಥವಾ ದುರ್ಬಲ ಕ್ಲೀಬೋ ಬಲಂ ಧರ್ಮೋನು ವರ್ತತೆ ದುರ್ಬಲೋ ಹೃತಮರ್ಯಾದೋ ನ ಸೇವ್ಯ ಇತಿ ಮೇ ಮತಿಹಿ. ಒಂದು ವೇಳೆ ಧರ್ಮವು ದುರ್ಬಲವೋ ಅಸ್ವತಂತ್ರವೋ ಆಗಿದ್ದು ಬಲವನ್ನೇ ಅನುಸರಿಸಿ, ಅಂದರೆ ಬಲಿಷ್ಠನನ್ನೇ ಅನುಸರಿಸಿ ಹೋಗುವುದು ಎನ್ನುವುದಾದರೆ, ಬಲಿಷ್ಠನಾದವನು ಮಾಡಿದ್ದೇ ಧರ್ಮ ಎಂಬ ಅವಹೇಳನಕ್ಕೆ ಒಳಗಾಗುವುದಾಗಿದ್ದರೆ, ಅಂತಹ ಅಸ್ವತಂತ್ರವಾದ ಮತ್ತು ದುರ್ಬಲವಾದ ಧರ್ಮವನ್ನು ಸೇವಿಸಬಾರದೆಂಬುದೇ ನನ್ನ ಅಭಿಪ್ರಾಯವಾಗಿದೆ. ಬಲಸ್ಯ ಯದಿ ಚೇದ್ಧರ್ಮೋ ಗುಣಭೂತ ಪರಾಕ್ರಮೈಹಿ ಧರ್ಮ ಮುತ್ಸೃಜ್ಯ ವರ್ತಸ್ವ ಯಥಾ ಧರ್ಮೇ ತಥಾ ಬಲೆ. ಬಲಕ್ಕೆ ಧರ್ಮವೇ ಗುಣಭೂತವಾಗಿದ್ದರೆ, ಪೌರುಷವೇ ಧರ್ಮ ಎಂಬುದು ನಿಶ್ಚಿತವಾಗಿದ್ದರೆ, ಅಂತಹ ಅಸ್ವತಂತ್ರವಾದ ಮತ್ತು ದುರ್ಬಲವಾದ ಧರ್ಮವನ್ನು ತ್ಯಜಿಸಿ ಇದುವರೆಗೂ ನೀನು ಧರ್ಮದಲ್ಲಿಯೇ ನಿಷ್ಠೆಯನ್ನಿಟ್ಟುಕೊಂಡಿದ್ದಂತೆ ಮುಂದೆ ಪರಾಕ್ರಮಗಳಿಂದ ಬಲದಲ್ಲಿಯೇ ನಿನ್ನ ನಿಷ್ಠೆಯನ್ನಿಟ್ಟುಕೋ. ನೀನು ಬಲಿಷ್ಠನಾದರೆ ಬಲವು ತಾನಾಗಿಯೇ ನಿನಗೊಲಿದು ಬರುತ್ತದೆ. ಕೇವಲ ಧರ್ಮವನ್ನೇ ಆಶ್ರಯಿಸಿದ್ದು ನೀನು ದುರ್ಬಲನಾಗಿದ್ದರೆ ಧರ್ಮವು ನಿನ್ನಲ್ಲಿ ಕೆಲಸಕ್ಕೆ ಬಾರದ್ದಾಗುತ್ತದೆ, ನಿಷ್ಫಲವಾಗುತ್ತದೆ. ಆದುದರಿಂದ ಧರ್ಮನಿಷ್ಠನಾಗಿರುವುದಕ್ಕೆ ಬದಲಾಗಿ ಬಲದಲ್ಲಿಯೇ ನಿಷ್ಠೆಯುಳ್ಳವನಾಗು. ನೆನಪಿರಲಿ, ಲಕ್ಷ್ಮಣನು ಶ್ರೀರಾಮನಿಗೆ ವನವಾಸವು ಪ್ರಾಪ್ತವಾದ ಸಮಯದಲ್ಲೂ ಕೂಡ ಹೀಗೆ ತಂದೆ ಕೊಟ್ಟ ಮಾತನ್ನು ಅನುಸರಿಸಬೇಕು, ತಂದೆಯನ್ನು ಸತ್ಯವಚನದಿಂದ ಭ್ರಷ್ಟನಾಗಿಸಬಾರದು ಎಂದು ಧರ್ಮ ಮಾರ್ಗವನ್ನೇ ಹಿಡಿಯುತ್ತಿದ್ದ ರಾಮನನ್ನು ಆಗಲೂ ವಿರೋಧಿಸಿ ಪುರುಷ ಪ್ರಯತ್ನವನ್ನು ಅನುಸರಿಸಿ ದಶರಥನನ್ನೇ ಬಂಧನದಲ್ಲಿರಿಸಿ ತಾನು ರಾಜನಾಗಬೇಕೆಂದು ರಾಮನಿಗೆ ಬೋಧಿಸಿರುತ್ತಾನೆ. ಆಗಲೂ ಕೂಡ ಶ್ರೀರಾಮನು ಲಕ್ಷ್ಮಣನಿಗೆ ಧರ್ಮ ಮಾರ್ಗದಲ್ಲಿ ಇದ್ದವನು ಕ್ಷಣದಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸಿದರೂ ದೀರ್ಘಕಾಲದಲ್ಲಿ ಆತ ಸುಖವನ್ನೇ ಹೊಂದುತ್ತಾನೆ. ತಾನು ಎಂದೋ ಒಂದು ಸಮಯದಲ್ಲಿ ಕ್ಷಣಿಕ ಸುಖದ ಆಶಯದಿಂದ ಅಧರ್ಮವನ್ನು ಆಚರಿಸಿಬಿಟ್ಟೆ ಎಂಬುದು ಮುಂದೆಯೂ ಕೂಡ ಮನಸ್ಸಿನ ಒಳಗಡೆ ಚುಚ್ಚುತ್ತಿರುವುದಲ್ಲವೇ? ಅದೇ ಅಧರ್ಮದಿಂದ ದೊರೆಯುವಂತಹ ಕಷ್ಟ, ಅಧರ್ಮದಿಂದ ದೊರೆಯುವಂತಹ ನರಕ. ಅಥ ಚೇತ್ ಸತ್ಯವಚನಂ
ಅಥ ಚೇತ್ ಸತ್ಯವಚನಂ ಧರ್ಮ ಕಿಲ ಪರವಂತಪಃ ಅನೃತಸ್ತ್ವಯ್ಯ ಕರುಣ ಕಿಂನ ಬದ್ಧಸ್ತ್ವಯಾ ಪಿತ. ಪರಂತಪನೆ, ತಂದೆಗೆ ಕೊಟ್ಟ ಮಾತಿಗೆ ತಪ್ಪಲಾರದೆ ನೀನು ಕಾಡಿಗೆ ಬಂದೆ, ಸತ್ಯವನ್ನು ಪರಿಪಾಲಿಸಿದೆ. ಸತ್ಯವಾಕ್ಯ ಪರಿಪಾಲನೆಯೇ ಧರ್ಮವೆಂದು ಭಾವಿಸಿದೆ. ಈಗಲೂ ಹಾಗೆಯೇ ಭಾವಿಸಿಕೊಂಡಿರುವೆ. ಸತ್ಯವಚನವೇ ಧರ್ಮ, ಸತ್ಯವಾಕ್ಯ ಪರಿಪಾಲನೆಯೇ ಧರ್ಮ ಎಂಬುದರಲ್ಲಿ ನಿನಗೆ ಅಚಲ ವಿಶ್ವಾಸವಿದ್ದುದಾದರೆ ನಿನಗೆ ಯೌವರಾಜ್ಯಾಭಿಷೇಕವನ್ನು ಮಾಡುವೆನೆಂದು ಹೇಳಿ ಮಾತುಕೊಟ್ಟು ಅನಂತರ ಮಾತಿಗೆ ತಪ್ಪಿದ ಸುಳ್ಳನಾದ ನಿಷ್ಕರುಣಿಯಾದ ತಂದೆಯನ್ನು ನೀನೇಕೆ ಬಂಧಿಸಲಿಲ್ಲ? ನೀನೇಕೆ ಅವನನ್ನು ಶಿಕ್ಷಿಸಲಿಲ್ಲ? ನೀನೇಕೆ ಅವನನ್ನು ಪ್ರತಿಭಟಿಸಲೂ ಇಲ್ಲ? ಅನೃತವೆಂಬ ಅಧರ್ಮವನ್ನು ಆಗಲೇ ನೀನು ತೊಡೆದು ಹಾಕಿದ್ದರೆ ನೀನು ಕಾಡಿಗೆ ಬರಬೇಕಾಗಿಯೂ ಇರಲಿಲ್ಲ. ಸೀತಾ ವಿಯೋಗದಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿಯೂ ಇರಲಿಲ್ಲ. ಯದಿ ಧರ್ಮೋ ಭವೇದ್ಭೂತ ಅಧರ್ಮೋ ವಾ ಪರಂತಪ ನಸ್ಯ ಹತ್ವಾ ಮುನಿಂ ವಜ್ರಿ ಕುರಿಯಾದಿಜ್ಯಾಂ ಶತಕ್ರತುಃ. ಕೇವಲ ಧರ್ಮ ಮತ್ತು ಅಧರ್ಮಗಳೇ ಅನುಷ್ಠಾನಕ್ಕೆ ಯೋಗ್ಯವಾಗಿದ್ದರೆ ಇಂದ್ರನು ವಿಶ್ವರೂಪ ಮುನಿಯನ್ನು ಕೊಂದು ಅಧರ್ಮದ ಕಾರ್ಯ ಮತ್ತು ಯಜ್ಞದ ಮೂಲಕವಾಗಿ ಧರ್ಮದ ಕಾರ್ಯ ಈ ಎರಡನ್ನೂ ಮಾಡುತ್ತಿರಲಿಲ್ಲ. ಶ್ರೇಯಸ್ಕಾಮನಾದ ಮನುಷ್ಯನು ಸಮಯೋಚಿತವಾಗಿ ಧರ್ಮ ಅಧರ್ಮಗಳೆರಡನ್ನೂ ಆಶ್ರಯಿಸಬೇಕು. ಇಲ್ಲಿ ಗಮನಿಸಿದರೆ ಶ್ರೀರಾಮನು ದಶರಥನನ್ನು ಆತ ಮಾಡಿದ ಅಧರ್ಮಕ್ಕೆ ಏಕೆ ಶಿಕ್ಷೆ ವಿಧಿಸಲಿಲ್ಲ? ರಾವಣನಿಗೆ ಮಾತ್ರ ಆತ ಅಧರ್ಮ ಮಾಡಿದನೆಂದ ಕೂಡಲೇ ಶಿಕ್ಷೆ ವಿಧಿಸುತ್ತಾನಲ್ಲ. ಪುಸ್ತಕದಲ್ಲಿ ಬರೆದಿರುವ ಅಥವಾ ತಾವು ಪುಸ್ತಕದಲ್ಲಿ ತಮ್ಮ ಮೂಗಿನ ನೇರಕ್ಕೆ ಓದಿಕೊಂಡಿರುವ ತಮ್ಮ ಇಷ್ಟಕ್ಕೆ ತಕ್ಕಂತೆ ತಮ್ಮ ವಾಂಛೆಗೆ ತಕ್ಕಂತೆ ಅದನ್ನು ನಾವು ನಿರೂಪಿಸುತ್ತಾ ಹೋದರೆ, ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ಈ ರೀತಿಯಾದ ಆಭಾಸಗಳಾಗುವ ಸಾಧ್ಯತೆ ಇರುತ್ತದೆ. ನೆನಪಿರಲಿ, ದಶರಥನು ಅಧರ್ಮವನ್ನೇ ಮಾಡಿರಬಹುದು. ರಾಮನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆಂದು ಮಾತು ಕೊಟ್ಟು ನಂತರ ತಪ್ಪಿರಬಹುದು. ಆದರೆ ದಶರಥನಿಗೆ ತಾನು ಮಾಡಿದ ತಪ್ಪಿನ ಅರಿವಿತ್ತು. ದಶರಥ ನೇರವಾಗಿಯೇ ಅದನ್ನು ಶ್ರೀರಾಮನ ಮುಂದೆ ಒಪ್ಪಿಕೊಳ್ಳುತ್ತಾನೆ. ನಾನೇನೋ ಮಾತಿಗೆ ಬದ್ಧನಾಗಿದ್ದೇನೆ, ನನ್ನನ್ನು ನಿವಾರಿಸಿ ನೀನು ರಾಜ್ಯವನ್ನಾಳು ಎಂದು ಶ್ರೀರಾಮನಿಗೆ ಹೇಳುತ್ತಾನೆ. ಆದರೆ ರಾವಣ ಇದುವರೆಗೂ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿಲ್ಲ. ತಾನು ಮಾಡಿದ್ದ ತಪ್ಪನ್ನೇ ಸರಿ ಎಂದು ವಾದಿಸುತ್ತಿದ್ದಾನೆ. ಹೀಗೆ ಧರ್ಮ ಅಧರ್ಮಗಳನ್ನು ಆಚರಿಸುವುದಕ್ಕೂ ಹಾಗೂ ಧರ್ಮ ಅಧರ್ಮಗಳನ್ನು ಅಸತ್ಯ ರೂಪದಲ್ಲಿ ತಾನು ಮಾಡಿದ್ದೇ ಸರಿ ಎಂದು ವಾದಿಸುವ ಮೂಲಕ ಆ ಅಧರ್ಮ ಧರ್ಮ ಕರ್ಮಗಳಿಗೆ ಬಂಧನಾಗುವುದಕ್ಕೂ ವ್ಯತ್ಯಾಸವಿದೆ. ದಶರಥನಿಗೆ ತಾನು ಮಾಡಿದ ತಪ್ಪಿನ ಅರಿವಿತ್ತು. ಆ ಅರಿವಿನಿಂದಲೇ ಆತ ನೇರವಾಗಿ ಅದನ್ನು ಎಲ್ಲರ ಮುಂದೆಯೇ ಒಪ್ಪಿಕೊಂಡು ತಾನು ಮಾಡಿದ ಕಾರ್ಯ ಅಧರ್ಮವೇ ಆದರೂ ಆ ಅಧರ್ಮದಿಂದ ಆತ ಬಂಧಿಸಲ್ಪಟ್ಟಿರಲಿಲ್ಲ. ಆದರೆ ರಾವಣನು ನಾನು ಸೀತೆಯನ್ನು ಅಪಹರಿಸಿದೆ, ರಾಕ್ಷಸನಾಗಿ ನಾನು ಮಾಡಿದ್ದೇ ಸರಿ ಎಂದು ವಾದಿಸುವ ಮೂಲಕ ಆ ಕರ್ಮದಿಂದ ಬಂಧನಾಗಿರುವುದರಿಂದ ಆ ಅಧರ್ಮದ ಪ್ರತಿಫಲವು ಆತನಿಗೆ ಅಂಟಿಕೊಂಡಿತು. ಆ ಕಾರಣದಿಂದಾಗಿಯೇ ರಾಮನಿಂದ ಸಂಹಾರವಾಗಬೇಕಾಗಿ ಬಂದಿತು. ಹಾಗಿದ್ದರೆ ದಶರಥನಿಗೆ ಆತನು ತನ್ನ ಒಳಗೊಳಗೆ ಕುದಿದು ಆ ಕಾರಣದಿಂದಾಗಿ ತನಗೆ ತಾನೇ ದೇಹವನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಅಧರ್ಮ ಸಂಶ್ರಿತೋ ಧರ್ಮೋ ವಿನಾಶಯತಿ ರಾಘವ ಸರ್ವಮೇತದ್ಯಥಾ ಕಾಮಂ ಕಾಕುಸ್ತಃ ಕುರುತೆ ನರಃ. ಇಂದ್ರನ ಆದರ್ಶದಂತೆ ಅಧರ್ಮದಿಂದ ಬಲದಿಂದ ಯುಕ್ತವಾದ ಧರ್ಮವೇ ಶತ್ರುಗಳನ್ನು ವಿನಾಶಗೊಳಿಸಲು ಸಮರ್ಥವಾಗುತ್ತದೆ. ಆದುದರಿಂದ ಜನರು ಯಾವಾಗಲೂ ಧರ್ಮ ಅಧರ್ಮಗಳನ್ನು ಕಾಲೋಚಿತವಾಗಿ ತಮಗೆ ಬೇಕಾದಂತೆ ಆಶ್ರಯಿಸುತ್ತಾರೆ. ಅಧರ್ಮದಿಂದ ಅಂದರೆ ಪೌರುಷದಿಂದ ಯುಕ್ತವಾದ ಧರ್ಮವು ಶತ್ರುವನ್ನು ವಿನಾಶಗೊಳಿಸುತ್ತದೆ. ಪ್ರತ್ಯೇಕವಾಗಿ ನಿಯಮಪೂರ್ವಕವಾಗಿ ಆಶ್ರಯಿಸಲ್ಪಟ್ಟು ಧರ್ಮ ಅಧರ್ಮಗಳು ಕೆಲವು ಸಮಯಗಳಲ್ಲಿ ಕರ್ತೃವನ್ನು ವಿನಾಶಗೊಳಿಸುತ್ತವೆ. ಆದುದರಿಂದ ಜನರು ಇವೆರಡನ್ನು ತಮಗೆ ಬೇಕಾದಂತೆ ಸಮಯೋಚಿತವಾಗಿ ಆಶ್ರಯಿಸುತ್ತಾರೆ. ಮಮ ಛೇದಂ ಮಮಂ ತಾತ ಧರ್ಮೋಯಮಿತಿ ರಾಘವ ಧರ್ಮ ಮೂಲಂ ತ್ವಯಾಚ್ಛಿನ್ನಂ ರಾಜ್ಯಮುತ್ಸೃಜತಾ ತದಾ. ಆದುದರಿಂದ ಪರಾಕ್ರಮಕ್ಕೆ ಗುಣಭೂತವಾಗಿರುವ ಧರ್ಮವನ್ನೇ ಆಚರಿಸುವುದು ಯುಕ್ತವೆಂದು ನನ್ನ ಭಾವನೆಯಾಗಿದೆ. ಅದಕ್ಕೆ ಧರ್ಮವೆಂದು ಹೆಸರು. ನೀನು ರಾಜ್ಯವನ್ನು ಪರಿತ್ಯಜಿಸಿ ಬಂದು ಅಂತಹ ಮೂಲಭೂತವಾದ ಧರ್ಮದ ಬೇರನ್ನೇ ಕತ್ತರಿಸಿ ಹಾಕಿರುವೆ. ಅರ್ಥೇಭ್ಯೋಥ ಪ್ರವೃತ್ತೇಭ್ಯ ಸಂವೃತ್ತೇಭ್ಯಸ್ತತಸ್ತತಃ ಕ್ರಿಯಾ ಸರ್ವ ಪ್ರವರ್ತಂತೆ ಪರ್ವತೇಭ್ಯ ಇವಾಪಗಾಹ. ಪರ್ವತದಿಂದ ನದಿಗಳು ಹೊರಬರುವಂತೆ ಪೌರುಷದಿಂದಲೋ ಧರ್ಮದ ಆಶ್ರಯದಿಂದಲೋ
ದೇಶಗಳ ನಾನಾ ಭಾಗಗಳಿಂದ ಸಂಗ್ರಹಿಸಿ ತಂದ ಅರ್ಥದಿಂದ ಅಂದರೆ ಹಣದಿಂದ ಯಜ್ಞ ಯಾಗಾದಿ ಧರ್ಮ ಕ್ರಿಯೆಗಳು ನಡೆಯುತ್ತವೆ. ಭೋಗೋಪಭೋಗಗಳಿಗೂ ಆ ಹಣವು ಸಾಧನವಾಗುತ್ತದೆ. ಆದುದರಿಂದ ಭೋಗ ಕ್ರಿಯೆಗಳೇ ಆಗಲಿ ಯಾಗ ಕ್ರಿಯೆಗಳೇ ಆಗಲಿ ಅರ್ಥವು ಅವಶ್ಯವಾಗಿ ಬೇಕಾಗುತ್ತದೆ. ಅರ್ಥೇನ ಹಿ ವಿಮುಕ್ತಸ್ಯ ಪುರುಷಸ್ಯಾಲ್ಪಚೇತಸಃ ವಿಚ್ಛಿದ್ಯಂತೆ ಕ್ರಿಯಾ ಸರ್ವ ಗ್ರೀಷ್ಮೆ ಕುಸರಿತೋ ಯಥಾ. ಅರ್ಥದಿಂದ ಅಂದರೆ ಹಣದಿಂದ ವಂಚಿತನಾದ ಮಂದ ಬುದ್ಧಿಯ ಮೂರ್ಖನಿಗೆ ಗ್ರೀಷ್ಮ ಋತುವಿನಲ್ಲಿ ಸಣ್ಣ ನದಿಗಳು ಒಣಗಿ ಹೋಗುವಂತೆ ಯಾವುದೇ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ, ಭೋಗ ಪಡಲು ಸಾಧ್ಯವಾಗುವುದಿಲ್ಲ, ಯಜ್ಞಾದಿ ಧರ್ಮಕ್ರಿಯೆಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಸೋಯಮರ್ಥಂ ಪರಿತ್ಯಜ್ಯ ಸುಖಕಾಮ ಸುಖೈದಿತಃ ಪಾಪಮಾಚರತೆ ಕರ್ತಂ ತದಾ ದೋಷ ಪ್ರವರ್ತತೆ. ಸುಖದಲ್ಲಿಯೇ ಬೆಳೆದು ಬಂದವನು ಸುಖಕ್ಕೆ ಮೂಲಭೂತವಾದ ಅರ್ಥವನ್ನು ಧನ ಆಸ್ತಿ ಮುಂತಾದವನ್ನು ಪರಿತ್ಯಜಿಸಿಯೂ ಸುಖವನ್ನು ಬಯಸಿದರೆ ಅಂತಹ ಸುಖ ಪ್ರಾಪ್ತಿಗಾಗಿ ಅವನು ಪಾಪ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಅದರಿಂದ ಅವನಿಗೆ ದೋಷವೇ ಉಂಟಾಗುತ್ತದೆ, ಅಂದರೆ ತಾಡನ ಬಂಧನಾದಿ ಶಿಕ್ಷೆಗಳಿಗೆ ಗುರಿಯಾಗುತ್ತಾನೆ. ಯಸ್ಯಾರ್ಥಾಸ್ತಸ್ಯ ಮಿತ್ರಾಣಿ ಯಸ್ಯಾರ್ಥಾಸ್ತಸ್ಯ ಬಾಂಧವಾಃ ಯಸ್ಯಾರ್ಥ ಸ ಪುಮಾನ್ ಲೋಕೆ ಯಸ್ಯಾರ್ಥ ಸ ಚ ಪಂಡಿತಃ. ಯಾವನ ಬಳಿ ಹಣವಿರುವುದೋ ಅವನಿಗೆ ಹಲವಾರು ಮಂದಿ ಮಿತ್ರರಾಗುತ್ತಾರೆ. ಯಾವನ ಬಳಿ ಹಣವಿರುವುದೋ ಅವನ ಬಂಧುಗಳೆಂದು ಹೇಳಿಕೊಂಡು ಜನರು ಅವನ ಬಳಿಗೆ ಬರುತ್ತಾರೆ. ಬಂಧುಗಳು ಕೂಡ ಹಣವಿದ್ದರೆ ಮಾತ್ರವೇ ಬಂಧುತ್ವವನ್ನು ಪುರಸ್ಕರಿಸುತ್ತಾರೆ. ಹಣವಿಲ್ಲದವನು ಎಷ್ಟೇ ಹತ್ತಿರದ ಬಂಧುವಾಗಿರಲಿ ಅಗಣ್ಯನಾಗುತ್ತಾನೆ. ಹಣವಿದ್ದವನು ಎಷ್ಟೇ ದೂರದ ಬಂಧುವಾಗಿರಲಿ ನಿಕಟವಾದ ಬಂಧುತ್ವಕ್ಕೆ ವಿಷಯನಾಗುತ್ತಾನೆ. ಹಣವಿದ್ದವನೇ ಶ್ರೇಷ್ಠ ಪುರುಷನೆಂದು ಸಮಾಜದಲ್ಲಿ ಪರಿಗಣಿತನಾಗುತ್ತಾನೆ. ಹಣವಿದ್ದವನು ಶುಂಠನೇ ಆಗಿದ್ದರೂ ಅವನನ್ನು ವಿದ್ವಾಂಸರ ಸ್ಥಾನದಲ್ಲಿ ಕೊಳ್ಳಿರಿಸಿ ಗೌರವಿಸುತ್ತಾರೆ. ಹಣವಿದ್ದವನು ಏನಾದರೂ ಆದಾನು, ಏನು ಬೇಕಾದರೂ ಮಾಡಿಯಾನು. ಯಸ್ಯಾರ್ಥ ಸಚ ವಿಕ್ರಾಂತೋ ಯಸ್ಯಾರ್ಥ ಸಚ ಬುದ್ಧಿಮಾನ್ ಯಸ್ಯಾರ್ಥ ಸ ಮಹಾಭಾಗೋ ಯಸ್ಯಾರ್ಥ ಸ ಗುಣಾಧಿಕಃ. ಹಣವಿದ್ದವನು ಮಹಾಶೂರನೆನಿಸಿಕೊಳ್ಳುತ್ತಾನೆ. ಅವನನ್ನು ಮಹಾಬುದ್ಧಿವಂತನೆಂದು ಎಲ್ಲರೂ ಕೊಂಡಾಡುತ್ತಾರೆ. ಹಣವಿದ್ದವನೇ ಮಹಾಭಾಗ್ಯಶಾಲಿಯು. ಹಣವಂತನನ್ನು ಮಹಾಗುಣವಂತನೆಂದು ಜನರು ಹಾಡಿ ಹೊಗಳುತ್ತಾರೆ. ಅರ್ಥಸ್ಯೇತೆ ಪರಿತ್ಯಾಗೆ ದೋಷ ಪ್ರವ್ಯಾಹೃತಾಮಯ ರಾಜ್ಯಮುತ್ಸೃಜತಾ ಧೀರ ಏನ ಬುದ್ಧಿಸ್ತ್ವಯಾ ಕೃತ. ಐಶ್ವರ್ಯದ ಪರಿತ್ಯಾಗದಿಂದ ಉಂಟಾಗುವ ದೋಷಗಳನ್ನೆಲ್ಲ ನಾನು ನಿನಗೆ ವಿವರಿಸಿ ಹೇಳಿದ್ದೇನೆ. ಅರ್ಥಹೀನನ ಬಳಿ ಮಿತ್ರರಿರುವುದಿಲ್ಲ. ಹತ್ತಿರದ ಬಂಧುಗಳು ಅವನನ್ನು ತಮ್ಮ ಬಂಧುವೆಂದು ಹೇಳಲು ನಾಚಿಕೆ ಪಡುತ್ತಾರೆ. ಸಮಾಜದಲ್ಲಿ ಅವನನ್ನು ಮನುಷ್ಯನೆಂದು ಜನರು ಪರಿಗಣಿಸುವುದಿಲ್ಲ. ಪಂಡಿತನೇ ಆಗಿದ್ದರೂ ನಿರ್ಧನನು ಜನರಿಗೆ ಮೂರ್ಖನಂತೆ ಕಾಣುತ್ತಾನೆ. ಹಣವಿಲ್ಲದವನ ಬಲ ಪೌರುಷಗಳಿಗೂ ಬೆಲೆ ಇರುವುದಿಲ್ಲ. ಹಣವಿಲ್ಲದವನನ್ನು ಬುದ್ಧಿಯಿಲ್ಲದ ಮೂರ್ಖನೆಂದೇ ಜನರು ಭಾವಿಸುತ್ತಾರೆ. ಹಣವಿಲ್ಲದವನೊಬ್ಬ ದುರ್ಭಾಗ್ಯನಾಗುತ್ತಾನೆ. ಹಣವಿಲ್ಲದವನಲ್ಲಿ ಎಷ್ಟೇ ಗುಣಗಳಿದ್ದರೂ ಪ್ರಕಾಶಕ್ಕೆ ಬರುವುದಿಲ್ಲ. ಇವಿಷ್ಟು ಅರ್ಥ ತ್ಯಾಗದ ದೋಷಗಳಾಗಿವೆ. ವೀರನೇ, ನೀನು ರಾಜ್ಯವನ್ನು ಪರಿತ್ಯಜಿಸುವಾಗ ಯಾವ ಪ್ರಯೋಜನವನ್ನು ಉದ್ದೇಶಿಸಿ ಈ ನಿರ್ಧಾರಕ್ಕೆ ಬಂದೆ? ಇದನ್ನು ಊಹಿಸಲು ಕೂಡ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಯಸ್ಯಾರ್ಥ ಧರ್ಮಕರ್ಮಾರ್ಥಸ್ತಸ್ಯ ಸರ್ವಂ ಪ್ರದಕ್ಷಿಣಂ ಅಧನೇನಾರ್ಥ ಕಾಮೇನ ನಾರ್ಥ ಶಕ್ಯೋ ವಿಚಿನ್ಮತ. ಯಾವನ ಬಳಿ ಹಣವಿರುವುದೋ ಅಂತಹವನಿಗೆ ಧರ್ಮ ಕರ್ಮಗಳೆರಡೂ ಸಿದ್ಧಿಸುತ್ತವೆ. ಸಮಸ್ತವಾದ ಭೋಗ ಸಾಮಗ್ರಿಗಳು ಅವನನ್ನು ಸುತ್ತುವರೆದು ನಿಂತಿರುತ್ತವೆ. ನಿರ್ಧನನಾದವನು ಧನವನ್ನು ಬಯಸಿದರೂ ಪೌರುಷವನ್ನು ಆಶ್ರಯಿಸದೆ ಅಲ್ಲಲ್ಲಿ ಹುಡುಕುವುದರಿಂದ ಹಣವು ಲಭಿಸುವುದಿಲ್ಲ. ಹರ್ಷಕಾಮಶ್ಚ ದರ್ಪಶ್ಚ ಧರ್ಮ ಕ್ರೋಧ ಶಮೋದಮಃ ಅರ್ಥವೇ ಅರ್ಥಾದೇತಾನಿ ಸರ್ವಾಣಿ ಪ್ರವರ್ತಂತೆ ನರಾಧಿಪ. ನರೇಶ್ವರನೇ, ಹರ್ಷ, ಕಾಮ, ದರ್ಪ, ಧರ್ಮ, ಕ್ರೋಧ, ಶಮ ಮತ್ತು ದಮ ಇವೆಲ್ಲವೂ ಅರ್ಥದಿಂದಲೇ ಬಂದೊದಗುತ್ತವೆ. ಯೇಷಾಂ ನಶ್ಯತ್ಯಯಂ ಕ್ಲೋಕಶ್ಚರತಾಂ ಧರ್ಮಚಾರಿಣಾಂ ತೀರ್ಥಾಸ್ತ್ವಯಿ ನ ದೃಶ್ಯಂತೆ ದುರ್ದಿನೇಶು ಯಥಾಗ್ರಹಾಃ. ಧರ್ಮಾತ್ಮನಾದ ನಿನಗೆ ದುರ್ದಿನದಲ್ಲಿ, ಅಂದರೆ ಮೋಡದಿಂದ ಕತ್ತಲು ಕವಿದಿರುವ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳು ಕಾಣದಿರುವಂತೆ ಯಾವ ಐಶ್ವರ್ಯಗಳು ನಿನ್ನಲ್ಲೀಗ ಕಾಣುತ್ತಿಲ್ಲವೋ ಅಂತಹ ಐಶ್ವರ್ಯಗಳಿಲ್ಲದ ಕಾರಣದಿಂದಲೇ ಕೇವಲ ಧರ್ಮಾತ್ಮರಾದವರಿಗೆ ಐಹಿಕವಾದ ಸುಖವಿರುವುದಿಲ್ಲ. ಅದಕ್ಕೆ ನೀನೇ ಸಾಕ್ಷಿಯಾಗಿರುವೆ. ತ್ವಯಿ ಪ್ರವ್ರಜಿತೆ ವೀರ ಗುರೋಶ್ಚ ವಚನೆ ಸ್ಥಿತೆ
ರಕ್ತಸಾಪ ರಕ್ಷಸಾಪಹೃತ ಭಾರ್ಯ ಪ್ರಾಣೈ ಪ್ರಿಯತರ ತವ. ವೀರನೇ, ನೀನು ಪೂಜ್ಯನಾದ ತಂದೆಯ ಆಜ್ಞೆಯನ್ನು ಪರಿಪಾಲಿಸಲು ಅವನಿಂದ ಕಳುಹಿಸಲ್ಪಟ್ಟವನಾಗಿ ರಾಜ್ಯ ಐಶ್ವರ್ಯಗಳನ್ನು ತೊರೆದು ಕಾಡಿಗೆ ಬಂದೆ. ಫಲವೇನಾಯಿತು? ನಿನಗೆ ಅತ್ಯಂತ ಪ್ರಿಯಳಾಗಿದ್ದ ಭಾರ್ಯೆಯನ್ನು ರಾಕ್ಷಸರು ಅಪಹರಿಸಿಕೊಂಡು ಹೋದರು. ಇಲ್ಲಿ ಗಮನಿಸಿದರೆ ಲಕ್ಷ್ಮಣನು ಎಲ್ಲಕ್ಕೂ ರಾಮನು ಪೂರ್ವದಲ್ಲಿ ರಾಜ್ಯ ಸಿಂಹಾಸನವನ್ನು ತೊರೆದು ತಂದೆಯ ಮಾತನ್ನು ಪರಿಪಾಲಿಸುವ ಸಲುವಾಗಿ, ತಂದೆಯನ್ನು ಸತ್ಯವಚನನನ್ನಾಗಿಸುವ ಸಲುವಾಗಿ ರಾಜ್ಯವನ್ನು ಬಿಟ್ಟು ಬಂದುದೇ ಕಾರಣವೆಂದು ವಾದಿಸುತ್ತಿದ್ದಾನೆ. ನಾವು ಕೂಡ ಬದುಕಿನಲ್ಲಿ ಹೀಗೆ ಮಾಡುತ್ತೇವಲ್ಲವೇ? ಪ್ರತಿಯೊಂದು ಬಾರಿ ಯಾವುದೋ ಒಂದು ಘಟನೆ ಸಂಭವಿಸಿದಾಗ ಆ ಘಟನೆಯಿಂದ ನಮಗೆ ಸ್ವಲ್ಪ ದುಃಖ ಪ್ರಾಪ್ತವಾದರೂ, ಸ್ವಲ್ಪ ಕಷ್ಟ ಪ್ರಾಪ್ತವಾದರೂ ಸಾಕು, ಕೂಡಲೇ ಆ ಘಟನೆಯನ್ನು ದುರ್ಘಟನೆ ಎಂದು ಭಾವಿಸಿ ಅದಕ್ಕೆ ಮೂಲ ಕಾರಣವಾಗಿ ನಾವು ಹಿಂದೆ ಮಾಡಿದ ಯಾವುದೋ ವಿಷಯಗಳನ್ನೇ ಇವುಗಳು ತಪ್ಪು, ಈ ಕಾರಣದಿಂದಾಗಿಯೇ ಆಗುತ್ತಿದೆ ಎಂದು ವಾದಿಸಲು ಆರಂಭಿಸುತ್ತೇವೆ. ಆರಂಭದಲ್ಲಿ ಶ್ರೀರಾಮನು ರಾಜ್ಯವನ್ನು ತೊರೆಯದೇ ಇದ್ದಿದ್ದರೆ ಈಗ ಅಯೋಧ್ಯೆಯಲ್ಲಿ ಮಹಾರಾಜನಾಗಿರುತ್ತಿದ್ದ. ಮಹಾರಾಜನಾದವನ ಅಂತಃಪುರಕ್ಕೆ ನುಗ್ಗಿ ಯಾರಾದರೂ ಆತನ ಪತ್ನಿಯನ್ನು ಅಪಹರಿಸಲು ಸಾಧ್ಯವೇ? ಅದನ್ನು ಬಿಟ್ಟು ಸತ್ಯಧರ್ಮಾಚರಣೆ ಕಾರಣಕ್ಕೋಸ್ಕರ ದಂಡಕಾರಣ್ಯವನ್ನು ಪ್ರವೇಶಿಸಿದ್ದರಿಂದಲೇ ರಾವಣನಿಗೆ ಸೀತೆಯನ್ನು ಅಪಹರಿಸಲು ಸಾಧ್ಯವಾಯಿತು. ಅದೇ ಕಾರಣದಿಂದ ಈಗ ರಾಮನು ವಾನರ ಸೇನೆಯೊಡನೆ ಯುದ್ಧಕ್ಕಾಗಿ ಬಂದಿರುವಾಗ ಇಂದ್ರಜಿತವು ನಿಷ್ಕರುಣೆಯಿಂದ ಸೀತೆಯನ್ನು ಸಂಹರಿಸಲು ಸಾಧ್ಯವಾಯಿತು. ಈ ರೀತಿಯಾಗಿ ನಮ್ಮದೇ ಆದ ಮಾರ್ಗದಲ್ಲಿ, ನಮ್ಮದೇ ಮೂಗಿನ ನೇರಕ್ಕೆ ನಾವು ನಡೆದ ಘಟನೆಗಳಿಗೆ ಅರ್ಥವನ್ನು ಹಚ್ಚಿ ಅದರಲ್ಲಿ ನಮ್ಮದೇ ತಪ್ಪು ಎಂದು ಬಿಂಬಿಸಲು ಪ್ರಯತ್ನಿಸುತ್ತೇವೆ. ನೆನಪಿರಲಿ, ಸತ್ಯ ಧರ್ಮಗಳ ಮಾರ್ಗದಲ್ಲಿ ಇದ್ದವನಿಗೆ ಕ್ಷಣಕಾಲದಲ್ಲಿ, ಆ ಕ್ಷಣದಲ್ಲಿ ಕೆಲವೊಂದು ಕಷ್ಟಗಳು ಬಂದರೂ ಕೂಡ ದೀರ್ಘಕಾಲೀನ ಪರಿಣಾಮದಲ್ಲಿ ತಾನು ಸತ್ಯ ಧರ್ಮವನ್ನು ಅನುಸರಿಸಿದ್ದೆ ಎಂಬ ಕಾರಣದಿಂದಾಗಿ ಕ್ಷಣಿಕವಾಗಿ ಬರುವ ಕಷ್ಟಗಳನ್ನು ಮರೆತು ಮುಂದೆ ದೀರ್ಘಕಾಲದಲ್ಲಿ ಸುಖವನ್ನು ಪಡೆಯಬಹುದೆಂಬುದು ಶ್ರೀರಾಮನ ಅಭಿಮತ. ಆದರೆ ಅದನ್ನು ನಾವು ಕಷ್ಟದ ಕಾಲದಲ್ಲಿದ್ದಾಗ ಅರಿಯುವುದು ಸಾಧ್ಯವಾಗುವುದಿಲ್ಲ. ಮುಂದೆ ನಮ್ಮ ಜೀವನದಲ್ಲಿ ಇನ್ನಿತರ ವಿಭಿನ್ನ ಘಟನೆಗಳು ನಡೆದು ಆ ಘಟನೆಗಳ ಕಾರಣದಿಂದಾಗಿ ನಾವು ಸುಖವನ್ನು ಅನುಭವಿಸಿದಾಗ, ಅಂದರೆ ನಾವು ಸುಖದಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ, ಆನಂದದಲ್ಲಿದ್ದಾಗ ಒಮ್ಮೆ ಹಿಂತಿರುಗಿ ನೋಡಿದರೆ, ಹೌದು, ಕ್ಷಣಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಕಷ್ಟವನ್ನು ಅನುಭವಿಸಿರಬಹುದು. ಆದರೆ ಆ ಕಷ್ಟಗಳಿಗೆ ಬೇರೆ ಯಾರನ್ನೋ ಹೊಣೆ ಮಾಡಿ ಅಥವಾ ಯಾವುದೋ ಹಿಂದಿನ ಘಟನೆಯನ್ನು ಹೊಣೆ ಮಾಡುವುದಕ್ಕಿಂತಲೂ ಆ ಕ್ಷಣದಲ್ಲಿ ಘಟನೆಗಳು ಸಂಭವಿಸುತ್ತವೆ. ಆ ಘಟನೆಗಳಿಂದ ಸ್ವಲ್ಪ ಕಷ್ಟ ದುಃಖಗಳು ಪ್ರಾಪ್ತವಾಗುತ್ತವೆ. ಆದರೆ ಕೆಲ ಕಾಲದ ನಂತರ ಅದೆಲ್ಲವೂ ಮರೆಯಾಗಿ ಮತ್ತೆ ಸುಖವು ಲಭಿಸುತ್ತದೆ. ನೆನಪಿರಲಿ, ಜೀವನದಲ್ಲಿ ಘಟನೆಗಳು ನಡೆಯುತ್ತವೆ. ಆ ಘಟನೆಗಳಿಂದ ನಮಗೆ ಆದ ಅನುಭವಕ್ಕೆ ನಾವು ಸುಖ ದುಃಖಗಳೆಂಬ ತೇಪೆ ಹಚ್ಚುತ್ತೇವೆ, ಹೆಸರು ಹಚ್ಚುತ್ತೇವೆ. ಆ ಕಾರಣದಿಂದಾಗಿ, ಈ ರೀತಿಯಾದ ಗುರುತಿಸುವಿಕೆಯ ಕಾರಣದಿಂದಾಗಿ ನಾವು ಅನುಭವಿಸಬೇಕಾಗಿ ಬರುತ್ತದೆ. ಈಗಂತೂ ಇಂದ್ರಜಿತವು ಮಾಡಿದ ಕಾರ್ಯವು ಅತ್ಯಂತ ದುಃಖಕರವಾದುದೇ ಸರಿ. ನಾನೀಗ ಪರಾಕ್ರಮದಿಂದ ಅವನನ್ನು, ಅವನ ಅನುಯಾಯಿಗಳನ್ನು ಸಂಹರಿಸಿ ಆ ದುಃಖವನ್ನು ದೂರೀಕರಿಸುತ್ತೇನೆ. ರಾಘವ, ಎದ್ದೇಳು, ಸಮಾಧಾನವನ್ನು ತಂದುಕೋ. ಇಲ್ಲಿ ಲಕ್ಷ್ಮಣನೇನು ಅಧರ್ಮ ಮಾರ್ಗವನ್ನು ಹಿಡಿಯಲು ಹೊರಟಿಲ್ಲ. ವಾಸ್ತವದಲ್ಲಿ ಶ್ರೀರಾಮನಿಗೆ ಸಮಾಧಾನವನ್ನು ಹೇಳಿ, ಸೀತೆ ಬದುಕಿರಲಿ ಇಲ್ಲದಿರಲಿ, ನಾನಂತೂ ಸೀತೆಗೆ ಅಪಚಾರವನ್ನು ಮಾಡಿದ ಇಂದ್ರಜಿತುವನ್ನು, ರಾವಣನನ್ನು ಸಂಹರಿಸದೆ ಬಿಡುವುದಿಲ್ಲವೆಂದು ಶ್ರೀರಾಮನಿಗೆ ಧೈರ್ಯ ತುಂಬುವ ಸಲುವಾಗಿ ಈ ರೀತಿಯಾಗಿ ಮಾತನಾಡುತ್ತಿರುವನು. ಕೆಲವೊಂದು ಸಂದರ್ಭದಲ್ಲಿ ಅಧರ್ಮವನ್ನು ಬೆಂಬಲಿಸುತ್ತಿದ್ದೇವೆ ಎಂದುಕೊಂಡರೂ ಈ ರೀತಿಯಾದ ಮಾತುಗಳು ಅವಶ್ಯವಾಗುತ್ತವೆ. ನರಶ್ರೇಷ್ಠನೇ, ಉತ್ತಮವಾದ ವ್ರತಗಳನ್ನು ಆಚರಿಸುವವನೇ, ಮಹಾಬಾಹುವೆ, ನೀನು ಬುದ್ಧಿವಂತನಾಗಿರುವೆ, ಮಹಾತ್ಮನೂ ಆಗಿರುವೆ. ನೀನಾರೆಂಬುದು ನಿನಗೆ ತಿಳಿಯದೆ ಪಾಪರಹಿತನೇ, ನಾನು ಈ ಎಲ್ಲ ಮಾತುಗಳನ್ನು ನಿನಗೆ ಪ್ರಿಯವಾಗಲೆಂದು ಹೇಳಿರುವೆನು, ನಿನ್ನ ದುಃಖದ ನಿವಾರಣೆಯಾಗಲೆಂದು ಹೇಳಿದೆನು. ನಿಶ್ಚಯವಾಗಿಯೂ ನಾನು ಕೂಡ ಜಾನಕಿಯು ನಿಧನ ಹೊಂದಿದುದನ್ನು ಕಂಡು ಹೆಚ್ಚು ಕೋಪಗೊಂಡಿದ್ದೇನೆ. ರಾಕ್ಷಸ ಶ್ರೇಷ್ಠರಿಂದಲೂ ರಥ ಗಜ ಕುದುರೆಗಳಿಂದಲೂ ಕೂಡಿರುವ ಲಂಕಾಪಟ್ಟಣವನ್ನು ನನ್ನ ತೀಕ್ಷ್ಣವಾದ ಬಾಣಗಳಿಂದ ಭಸ್ಮ ಮಾಡಿಬಿಡುತ್ತೇನೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 83ನೆಯ ಸರ್ಗವು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.